ನಾನೇನು ಮಾಡ್ತಿದ್ದೀನಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಪ್ರಾಮಿಸ್ಡ್ ಆಫ್ಟರ್ 3-4 ಡೇಸ್ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಅದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇವತ್ತಿಂದು ಸಂಡೇ ಮತ್ತು ಹಬ್ಬದ್ದು ಎರಡೂ ಸೇರಿಸಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಯೂಶ್ವಲಿ ಸಂಡೇಸ್ ಏನೇನು ಕೆಲಸ ಇರುತ್ತೆ ಅದೆಲ್ಲ ನಾರ್ಮಲಾಗಿ ನಡೀತಾ ಇರುತ್ತೆ. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾಯಿದ್ರು ನನ್ನ ಗಂಡ, ಹಾಗಾಗಿ ನಾನು ಬಾಗಿಲು ಗುಡಿಸ್ತಾ ಇದ್ದೆ. ಹಾಗೆ ಸಂಡೇ ಆಗಿರೋದ್ರಿಂದ ನನ್ನ ಗಂಡಂಗೆ ಮತ್ತು ನನ್ನ ಮಗನಿಗೆ ಟಿಫನ್ ಮಾಡಬೇಕಿತ್ತು. ನಾವು ಒಂದೊತ್ತಿದ್ವಿ, ಹಾಗಾಗಿ ಅವರಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೆ. ಹಾಗೆ ಟೊಮೆಟೊ ಗೊಜ್ಜಿಗೆ ಆಬ್ವಿಯಸ್ಲಿ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೆ ಸಿಂಪಲ್ಲಾಗಿ ಹಾಗೆ ನನ್ನ ಮಗ ಬಂದು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇದ್ದ. ಹಾಗೆ ಟೊಮೆಟೊ ಗೊಜ್ಜನ್ನ ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಟೊಮೆಟೊ ಹಾಕಿ, ನಾನು ಯೂಶ್ವಲಿ ಟೊಮೆಟೊ ಗೊಜ್ಜಿಗೆ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ, ಅದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆ ಆಬ್ವಿಯಸ್ಲಿ ಉಪ್ಪು, ಅರಿಶಿನ ಇಷ್ಟು ಹಾಕಿದ್ರೆ ಟೊಮೆಟೊ ಗೊಜ್ಜು ರೆಡಿ. ಅದ್ರ ಮೇಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಉದುರಿಸಿದ್ರೆ ಸೂಪರಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಟೇಸ್ಟು ಅಂತ ಹೇಳಿ ಆಯಿತಾ. ನನ್ನ ಮಗನಿಗೆ ಚಪಾತಿ ಕೊಟ್ಬಿಟ್ಟು ಗೂಡ್ಸೋಣ ಅಂತ ಗೂಡಿಸಿ ಒರೆಸಿ ಕ್ಲೀನ್ ಮಾಡೋಣ ಅಂತ ಬಂದೆ. ಅದರಲ್ಲಿ ನನ್ನ ಮಗ ಅಡ್ಡ ಬರ್ತಿದ್ದ. ಈಗ ರೆಕಾರ್ಡಿಂಗಲ್ಲಿ ಕೂಡ ಪಕ್ಕದಲ್ಲೇ ಇದ್ದಾನೆ. ಎಲ್ಲ ಕ್ಲೀನಿಂಗ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ತೆಗ್ದಿಟ್ಕೊತಾ ಇದ್ದೆ. ನಾನು ಯೂಶ್ವಲಿ ದೇವ್ರ ಮನೆ ಪಾತ್ರೆಗಳನ್ನ ನಾನು ಹುಣ್ಸೆಹಣ್ಣು ಮತ್ತು ಸಬೀನದಲ್ಲಿ ಬೆಳಗ್ತೀನಿ. ಹುಣ್ಸೆಹಣ್ಣಲ್ಲಿ ಬೆಳಗೋದ್ರಿಂದ ಏನೇ ಜಿಡ್ಡು, ಎಣ್ಣೆ ಜಿಡ್ಡು ಏನೇ ಇದ್ರೂ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಹಾಗಾಗಿ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು.
ಹಾಗೆ ಫೋಟೋಸ್ ಎಲ್ಲ ಒರೆಸಿ ವಿಭೂತಿ ಎಲ್ಲ ಇಟ್ಟು ರೆಡಿ ಮಾಡಿದೆ. ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲಿ ಇರೋ ಅಷ್ಟು ನೆಮ್ಮದಿ ಖುಷಿ ಯಾವುದ್ರಲ್ಲೂ ಇಲ್ಲ ಅನ್ಸತ್ತೆ. ಒಂದೊಂದು ಸತಿ ಅದು ನೋಡೋದಕ್ಕೆ ಚಂದ ಅನ್ಸತ್ತೆ. ಅದಾದಮೇಲೆ ನನ್ನ ತಮ್ಮ ಬಂದಿದ್ದ. ಅವನು ನನ್ನ ಮಗನ ಜೊತೆ ಆಟ ಆಡ್ತಿದ್ದ. ಎಲ್ಲ ಮುಗಿಸಿ ರೆಡಿಯಾಗಿ ಸ್ವಲ್ಪ ವೀಡಿಯೋಸ್ ತಗೊಂಡೆ. ಅದಾದಮೇಲೆ ಆಬ್ವಿಯಸ್ಲಿ ಪೂಜೆ ಮಾಡಬೇಕು. ಹೊಸ್ಲು ಪೂಜೆ ಸಾಯಂಕಾಲದ ಹೊತ್ತು ಮಾಡಿದ್ವಿ. ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ನಾರ್ಮಲಾಗಿ ಪೂಜೆ ಮಾಡಿದೆ. ಯೂಶಲಿ ನಾವು ಶಿವರಾತ್ರಿನ ಸಾಯಂಕಾಲದಲ್ಲಿ ಅಭಿಷೇಕ ಎಲ್ಲ ಮಾಡ್ತೀವಿ. ಆ ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅಭಿಷೇಕಕ್ಕೆ ಏನೇನು ಹಾಕಿದ್ದೀರಮ್ಮ? ಬಾಳೆಹಣ್ಣು, ದ್ರಾಕ್ಷಿ, ಆರೆಂಜು, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಇದು ದರ್ಬೂಸದಣ್ಣು, ಆಮೇಲೆ ಇದು ತುಪ್ಪ, ಮೊಸರು, ಹಾಲು, ತುಪ್ಪ, ಕಲ್ಸಕ್ರೆ, ಖರ್ಜೂರ, ಮತ್ತೆ ಇದು ಅಭಿಷೇಕ ಸಾಮಾನು, ಅಜಮ್ಯ, ಮತ್ತೆ ಅರ್ಘ್ಯ, ಆಮೇಲೆ ಮಹಾಭಿಷೇಕ, ಅರ್ಘ್ಯ, ಪಾದ್ಯ ಎಲ್ಲ ಅಭಿಷೇಕ ಸಾಮಾನು ಅಂತಾನೆ ಸಿಗುತ್ತೆ. ನಾವು ಸಪ್ರೇಟ್ ಬಟ್ಲುಗಳಲ್ಲಿ ಇಕ್ಕಲ್ಲ, ಎಲ್ಲ ಒಂದಕ್ಕೆ ಹಾಕೊಂಡು ಅದನ್ನೇ ಅಭಿಷೇಕ ಮಾಡೋದು. ನಾವೆಲ್ಲ ಮನೆಯವರೆಲ್ಲ ಕೂತು ಅಭಿಷೇಕ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಮುಗಿದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇದೆಲ್ಲ ಮುಗಿಸೋತ್ತಲ್ಲಿ ಆಲ್ಮೋಸ್ಟ್ 9 to 9:30 ಆಗಿತ್ತು. ಪೂಜೆ ಮುಗಿದಿದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋದ್ವಿ.
ಕಡುಗೆ ರೆಡಿನ ಮಾಡೋಕ್ಕೆ? ಬಮ್ಮ ಮುಖ ಒರ್ಸ್ಕೋ ಹಾಯ್ ಗೈಸ್, ಅಪ್ಪ ಒರ್ಸ್ತೈತೆ ಹೋಗು. ಮುಖ ಒರ್ಸ್ಕೋ ನೋಡಿ ಇಲ್ಲಿ ಹೋಗಮ್ಮ ಮುಖ ಒರ್ಸೋ ಅವನಿಗೆ. ಮೊಮ್ಮಗನು ನೋಡಿ ಎಷ್ಟು ಚೆನ್ನಾಗಿ ಮುಖ ಒರೆಸ್ಕೊತಾ ಇದ್ದಾನೆ. ಬನ್ನಿ ಇವಾಗ ನೋಡಿ ಗೈಸ್ ಅವನು ವಿಭೂತಿ ಇಟ್ಕೊಂತಾನೆ. ಗೈಸ್ ಏನ್ ಗೊತ್ತಾ, ಕೊಡಿ ಇವತ್ತು ಶಿವರಾತ್ರಿ ಸ್ಪೆಷಲ್. ಕೂತ್ಕೊಂಡು ಮಗನೇ ಅದಕ್ಕೋಸ್ಕರ ಅಮ್ಮ ಎಲ್ಲ ಕ್ಲೀನ್ ಆಗಿ ಪೂಜೆ ಮಾಡ್ಬಿಟ್ಟು ವಿಭೂತಿ ಇದು ಏನ್ ಹೇಳ್ತಾ ಇದೀವಿ, ಕೊಡು ವಿಭೂತಿ ಎತ್ತಿ. ಅಭಿಷೇಕ ಮಾಡಕ್ಕೋಸ್ಕರ 2 ಸತಿ ಸ್ನಾನ ಮಾಡವ್ರೆ. ಇಷ್ಟೆಲ್ಲ ಕ್ಲೀನ್ ಆಗಿ ನೋಡಿ ನಮ್ಮ ಮನೆಯಲ್ಲಿ ಇದೆಲ್ಲ ನಡೀತಾ ಇದೆ. ಕ್ಲೀನ್ ಆಗಿ ನೋಡಿ ಎಲ್ಲ. ನಿಮ್ಗೆ ಏನ್ ಅನಿಸ್ತಿದೆ ಕಾಮೆಂಟ್ ಮಾಡಿ ಗೈಸ್. ಓಕೆ, ನಮಃ ಶಿವಾಯ. ಓ ನಮಃ ಬೆಂಕಿನಾ ಶಿವಾಯ. ನಾವು ಮಾತಾಡ್ತೀವಿ ಬಿಟ್ರೆ ಮಾತಾಡಲ್ಲ ಅಷ್ಟೇ. ನಮಃ ಶಿವಾಯ. ಓ ಎಲ್ಲಿದ್ರು ಕಿಂಗೆ ನಮಃ ಶಿವಾಯ. ಓ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾದಕ್ಕೆ ಇದಕ್ಕೆ ಅಚ್ಚು ಯಾರ ಓಂ ನಮಃ ಶಿವಾಯ ಹಾಕೋ. ಇವ್ರೆ ಶಿವಪ್ಪ ಬರ್ತಾನ ಮನೆಗೆ? ಅಮ್ಮ ಯಾರು ಕರೀತಾರೆ ಶಿವಪ್ಪನ? ಕರಿ ಶಿವಪ್ಪ ಬಾ ಅಂತ ಕರಿ ಪ್ಲೀಸ್ ಬಾಪ. ಶಿವಪ್ಪ ಬಾರಪ್ಪ ನಮ್ಮ ಮನೆಗೆ. ಶಿವಪ್ಪ ಬಾರಪ್ಪ ನಮ್ಮ ಮನೆಗೆ. ನಾನು ಮುಖನ್ ತಗೊಂಡ್ ಬಂದೆ. ಅವನ ಮುಖ ತೊಳ್ದಿಲ್ವಾ? ತೊಳ್ಕೊಂಬಂದ. ತೊಳ್ಕೊಂಡು ನಾನು ಆಲ್ರೆಡಿ ಅವಾಗೆ ತೊಳೆದು ಕ್ಲೀನ್ ಆಗಿ ಮಾಡಿಟ್ಕೊಂಡು ನೀವು ಇಕ್ಕೊಳ ವಿಭೂತಿ ವಿಭೂತಿ ಇಕ್ಕಣಕ್ಕೇನು ಇದ್ದಿಲ್ಲ. ಇಕ್ಕೋ ಎತ್ತಿ ಇಕ್ಕಣಕ್ ಬರುತ್ತಾನೆ ಹಿಂಗೆ ಇಕ್ಕಿ ಕೊಡಿ. ಶಿವ ಭಕ್ತ. ಶಿವ ಭಕ್ತನ ಈಶ ಶರಣು ಶರಣು. ಅಯ್ಯೋ ಆ ತಟ್ಟೆ ಕೊಡೆ ಇಲ್ಲ ನನಗೆ. ನೀಡು ಅಮ್ಮು ಮಾಮ ಇಟ್ಕೊಂಡ ಸಮಾಧಾನನಾ? ಈಗ ಅಪ್ಪ ಇಲ್ಲ ಅಪ್ಪ ಕರಿ ಬೇಗ ಬನ್ನಿ ಅನ್ನು. ಟೈಮ್ ಆಯ್ತು ಬನ್ನಿ ಅನ್ನು. ಪೂಜೆ ಎಲ್ಲ ಮುಗೀತು. ವಿಡಿಯೋ ಕ್ಲಿಪ್ಪಿಂಗ್ಸ್ ಏನೂ ಹಾಕಿಲ್ಲ, ಯಾಕಂದರೆ ಅಷ್ಟು ನಾಟ್ ಕಂಫರ್ಟಬಲ್, ಸೊ ಹಾಗಾಗಿ ಹಾಕಿಲ್ಲ. ಸೊ ಪೂಜೆ ಮುಗೀತು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.